ರಾಜೇಂದ್ರ ಒಡೆಯರ್ರವರ ಜಯಂತಿ ದಿನ ಬಹುಶಃ ಮೈಸೂರಿನ ಈ ಒಂದು ಬೃಹತ್ ಬೆಳವಣಿಗೆಗೆ ಬಹುದೊಡ್ಡ ಅಡಿಪಾಯವನ್ನು ಹಾಕಿಕೊಟ್ಟಂಥವರು, ಸಾಕಷ್ಟು ಆದರ್ಶದ ಕಾರ್ಯಕ್ರಮಗಳನ್ನು ಕೊಟ್ಟವರು, ನಾಲ್ವಡಿಯವರ ತಂದೆಯವರು ಇವರು. ಇದನ್ನು ಚಾಮರಾಜೇಂದ್ರ ವೃತ್ತ ಅಂತ ಇರೋದು, ಇದೊಂದು ಬೋರ್ಡನ್ನು ಇಲ್ಲಿ ನಗರ ಪಾಲಿಕೆಯವರು ಎದ್ದು ಕಾಣುವಿಗೆ ಅಳವಡಿಸಬೇಕು. ಯಾಕೆಂದರೆ ಇಲ್ಲಿ 10ನೇ ಚಾಮರಾಜೇಂದ್ರ ಒಡೆಯರ್ರವರೇ ಇಲ್ಲಿ ನಿಂತಿರೋದು ಅನ್ನುವಂಥ ವಿಷಯವನ್ನು ಕೂಡ ಇಲ್ಲಿ ಬರುವಂಥ ಟೂರಿಸ್ಟ್ಗಳಿಗೆ ಗೊತ್ತಾಗಬೇಕು. ಕೇವಲ 33-32 ವರ್ಷಗಳಲ್ಲಿ ಇವರು ಬದುಕಿರುವಂಥ ಕಾಲದಲ್ಲೇ ಮೈಸೂರಿನ ಎಲ್ಲ ಬೆಳವಣಿಗೆಗೆ ಆರಂಭ ಮಾಡ್ತಾರೆ. ಇವತ್ತಿನ ವಿಧಾನ ಪರಿಷತ್ತಿನ ಅಸ್ತಿತ್ವ, ಅವತ್ತಿನ ಜನಪ್ರತಿನಿಧಿ ಸಭೆಯನ್ನು ತಂದಂಥವರು, ಇಂಥ ಮಹಾರಾಜರ ಒಂದು ಶ್ರೇಷ್ಠ ಆಡಳಿತ ನೋಡಿ ಇಲ್ಲಿಗೆ ಬರುವಂಥ ವಿವೇಕಾನಂದರು ವಿಶ್ವಧರ್ಮ ಸಮ್ಮೇಳನದಲ್ಲಿ ಚಿಕಾಗೋಗೆ ಹೋಗಲಿಕ್ಕೆ ಈ ಮಹಾರಾಜರು ನೆರವು ಕೊಡ್ತಾರೆ. ಬಹುಶಃ ಅವರ ಒಂದು ಪುಣ್ಯದ ತಪಸ್ಸಿನ ಫಲ ಇವತ್ತು ಮೈಸೂರು ಇಷ್ಟೊಂದು ಅಭಿವೃದ್ಧಿಯಾಗಿದೆ. ಆ ದೃಷ್ಟಿಯಲ್ಲಿ ಅವರನ್ನು ಸ್ಮರಣೆ ಮಾಡ್ತಕ್ಕಂಥದ್ದು ನಮಗೆ ಸಿಕ್ಕಿರ್ತಕ್ಕಂಥ ಸೌಭಾಗ್ಯ. ನಾವು ಧನ್ಯತಾ ಭಾವ ಮೆರಿಬೇಕಂದ್ರೆ ಅವರನ್ನು ಸ್ಮರಣೆ ಮಾಡುವುದರಲ್ಲಿ ನಾವು ಧನ್ಯತೆಯನ್ನು ಮರಿಬೇಕಂತ ಹೇಳ್ತೀವಿ.